ಫ್ರೆಂಡ್, ನಾನು ವೇದ. ವೆಲ್ಕಮ್ ಟು ವೇದವತಿ ಲಾಗ್. ನಾವು ನ್ಯೂ ಇಯರ್ ಪಾರ್ಟಿ ಹಾಗೆ ಕಿಟ್ಟಿ ಪಾರ್ಟಿ ಎರಡನ್ನೂ ಒಂದೇ ದಿನ 1ನೇ ತಾರೀಕೆ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು, ಸ್ಪೆಷಲ್ ಇರುತ್ತೆ 1ನೇ ತಾರೀಕು ಅಂಥೇಳಿ, ನ್ಯೂ ಇಯರ್ ಪಾರ್ಟಿನೂ ಆಗುತ್ತೆ ಪ್ಲಸ್ ಕಿಟ್ಟಿ ಪಾರ್ಟಿನೂ ಆಗುತ್ತೆ ಅಂಥೇಳಿ ಇಟ್ಕೊಂಡಿದ್ವಿ. ಅದು ಕಿಟ್ಟಿ ನಮ್ಮ ಮನೆಯಲ್ಲೇ ಇತ್ತು. ನನಗೆ ಚೀಟಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲೇ ಪಾರ್ಟಿ ಇಟ್ಕೊಂಡಿದ್ವಿ. ಚೆನ್ನಾಗಿ ಇಟ್ಕೊಂಡಿದ್ವಿ, ಗ್ರ್ಯಾಂಡಾಗಿ ಸ್ಪೆಷಲಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಎಲ್ಲರನ್ನೂ ಕರೆದು ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾವು ಸೀರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸೀರೆನೇ ಕಾಸ್ಟ್ಯೂಮ್ ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಕೊಡುಗೆ ಟೈಪು, ಸಲ ಮಾರ್ವಾಡಿ ಟೈಪು, ಹಾಗೆ ಮುಂದಿನ ಸಲ ನಮಗೆ ಅವರು ಯಾರಕ್ಕೆ ಕಿಟ್ಟಿ ಆಗಿರುತ್ತೋ ಅವರು ಸೆಲೆಕ್ಟ್ ಮಾಡಬೇಕು. ಈ ಕಲರು ಈ ಥರ ಸೀರೆ ಉಟ್ಕೊಂಬರ್ಬೇಕು ಅಂಥೇಳಿ ಆ ಥರ ಅವರು ನಮಗೆ ಮೆಸೇಜ್ ಹಾಕಿರ್ತಾರೆ. ನಾವು ಆ ಥರ ಎಲ್ಲ ರೆಡಿಯಾಗಿ ಬರ್ತೀವಿ. ನಾನು ನ್ಯೂ ಇಯರ್ ಪಾರ್ಟಿ ಆಗಿರೋದ್ರಿಂದ ಪ್ಲಸ್ ಕಿಟ್ಟಿ ಪಾರ್ಟಿ ಆಗಿರೋದ್ರಿಂದ ನಾನು ಹೇಳಿದ್ದೆ, ನಿಮಗೆ ಯಾವ ಕಲರ್ ಇಷ್ಟನೋ ಆ ಸೀರೆ ಉಟ್ಕೊಂಬರ್ರಿ, ನಮ್ಮ ಮನೆಯಲ್ಲಿ ಕೊಡಗ ಟೈಪು ಸೀರೆ ಸೆರಗು ಮಾಡ್ಕೊಳ್ಳೋಣ ಅಂಥೇಳಿ. ಹಾಗಾಗಿ ಎಲ್ಲರೂ ಕಲರ್ ಉಟ್ಕೊಂಬಂದಿದ್ರು. ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ? ಸೀರೆನೇ ಎಷ್ಟು ಥರದಲ್ಲಿ ಉಟ್ಕೋಬೋದು ನೋಡಿ. ಬರೀ ಚುಡಿ, ಪ್ಯಾಂಟು ಶರ್ಟು ಅಷ್ಟೇ ಅಲ್ಲ, ಸೀರೆಯಲ್ಲಿ ನಮ್ಮ ಒಂದು ಸೊಬಗನ್ನು ಬಿಡಬಾರ್ದು ಅಂಥೇಳಿ ಅದರಲ್ಲಿ ಎಷ್ಟು ನಮೂನೆ ಮಾಡ್ಕೋಬೋದು ಅಂಥೇಳಿ ನಾವು 12 ತಿಂಗಳಿದ್ರೂ 12 ತಿಂಗಳಲ್ಲಿ ಸೀರೆನೇ ಉಡ್ತೀವಿ. ಹಾಗೆಯೇ ಬೇರೆ ಬೇರೆ ಕಾಸ್ಟ್ಯೂಮ್ ಟೈಪ್ ಹಾಕ್ತೀವಿ. ಕೊಡಗು, ಹುಬ್ಳಿ ಸೀರೆ ಒಂದು ಸಲ ಮಾರ್ವಾಡಿ ಟೈಪು, ಒಂದು ಸಲ ಚೆಕ್ ಸೀರೆ, ಒಂದು ಸಲ ಟ್ರೆಡಿಷ್ನಲ್ಲು, ಆ ಥರ ಎಲ್ಲನೂ ಪ್ರತಿ ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ನಾವು ಸೆಲೆಕ್ಟ್ ಯಾರು ಚೀಟಿ ಆಗಿರುತ್ತೋ ಅವರು ಸೆಲೆಕ್ಟ್ ಮಾಡಿ ಹಾಕಿರ್ತಾರೆ. ನಾವು ಆ ಥರನೇ ರೆಡಿಯಾಗಿ ಬರ್ತೀವಿ. ನಾನು ಈ ಸಲ ಕೊಡಗಿನ ಟೈಪ್ ಹಾಕೋಣ. ಅದ್ರ ಬೇರೆ ಈಗ ಕೇರಳಿಯನ್ಸ್ ಎಲ್ಲ ಈಗ ಹಬ್ಬ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ. ಹಾಗಾಗಿ ಇದನ್ನು ಈ ಥರ ಸೀರೆ ಸೆಲೆಕ್ಟ್ ಮಾಡಿದ್ವಿ. ಕಲರ್ಸ್ ಮಾತ್ರ ನಿಮ್ಮ ಚಾಯ್ಸು ಅಂತ ಹೇಳಿದ್ದೆ. ಯಾಕೆಂದರೆ ನ್ಯೂ ಇಯರ್ ಪಾರ್ಟಿ ಆಗಿರೋದ್ರಿಂದ ಅವರು ಹೊಸ ಸೀರೆ ತಗೊಂಡಿರ್ತಾರೆ, ಅಥವಾ ಅವ್ರಿಗೆ ಇಷ್ಟ ಆದ ಕಲರ್ ಉಡಲಿ ಅಂಥೇಳಿ ಅವ್ರಿಗೆ ಚಾಯ್ಸ್ ಬಿಟ್ಟಿದ್ದೆ. ಹಾಗಾಗಿ ನೋಡಿ, ಇಷ್ಟು ನಾವು ಮಾಡ್ಕೊಂಡಿದ್ವಿ. ನಮ್ಮ ಕಿಟ್ಟಿ ಪಾರ್ಟಿ ಅಂದರೆ ಬೇರೆ ಏನು ನಾವು ಇರಲ್ಲ, ನಾವು ಒಂಥರ ಫ್ಯಾಮಿಲಿ ಫಂಕ್ಷನ್ ಇರೋದು ಯಾವ ಥರ ಇರುತ್ತೋ ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ. ಒಳ್ಳೆ ಹಾಡು ಹೇಳ್ತೀವಿ, ಒಳ್ಳೆ ಒಬ್ರಿಗೊಬ್ರು ವಿಶ್ ಮಾಡ್ಕೋತೀವಿ, ಹಾಗೆಯೇ ಒಳ್ಳೆ ಊಟ ಮಾಡ್ತೀವಿ. ಇನ್ನೊಂದು ಏನು ಅಂದರೆ, ನಾವು ಈ ಬೇರೆ ವಿಷಯ ಮಾತಾಡೋಕ್ಕೆ ನಮಗೆ ಟೈಮೇ ಇರಲ್ಲ. ಬೇರೆ ಫ್ಯಾಮಿಲಿದಾಗಲಿ ಬೇರೆ ಇನ್ನೊಂದಾಗಲಿ ಏನು ಮಾತಾಡೋಕ್ಕೂ ಟೈಮ್ ಇರಲ್ಲ. ಹಾಗಾಗಿ ನಮ್ಮದೊಂಥರ ನಮ್ಮದೇ ಲೋಕ ಆಗಿರುತ್ತೆ ಆ ಒಂದು ದಿನಾನೂ ಇದ್ದಿದ್ದೆ ಅಲ್ವಾ, ಮನೆ ಕೆಲಸ, ಪಾತ್ರೆ, ಬಟ್ಟೆ ಹಾಗಂತೇಳಿ. ಹಾಗಾಗಿ ಆ ಒಂದು ತಿಂಗಳಿಗೆ ಒಂದು ದಿನ ನಮಗೋಸ್ಕರ ಸ್ಪೆಂಡ್ ಮಾಡೋದು. ಈ ನಾವು 12 ಜನ ಅನ್ನಲ್ಲ, ಒಬ್ಬರು ಲೆಸ್ ಆಗಿದ್ರು. ಹಾಗಾಗಿ ಗ್ರೂಪ್ ಫೋಟೋ ತಗೊಂಡ್ವಿ. ಕೇಕ್ ಕಟಿಂಗ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕೇಕ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ ನ್ಯೂ ಇಯರ್ ಪಾರ್ಟಿ ಆಗಿರೋದ್ರಿಂದ ನಂದೀಶ ಕೇಕ್ ತಂದಿದ್ದ. ಹಾಗಾಗಿ ಕೇಕ್ ಕಟಿಂಗ್ ಮಾಡ್ತಾಯಿದ್ವಿ. ಹಾಗೆಯೇ ನಮ್ಮ 12 ಜನದಲ್ಲಿ ಹಿರಿಯರು ಒಬ್ಬರಿದ್ದಾರೆ, ಶಾರದಾ ಆಂಟಿ ಅಂತೇಳಿ. ಅವ್ರನ್ನ ಕೈಯಲ್ಲಿ ನಾವು ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಬೇರೆ ಏನೇನೂ ವಿಷಯ ಇರಲ್ಲ, ನಮ್ಮ ಲೋಕದಲ್ಲೇ ನಾವು ಇರ್ತೀವಿ. ಒಂಥರ ಚೆನ್ನಾಗಿರುತ್ತೆ. ನೀವು ಎಲ್ಲ ಈ ಥರ ಹೆಣ್ಮಕ್ಳು ಸೇರ್ಕೊಂಡು ನೀವೆಲ್ಲ ಮಾಡ್ತೀರಾ? ನಿಮಗೆ ನಿಮ್ಮ ಪಾರ್ಟಿ ಅಂತ ಏನಂತ ಮಾಡ್ತೀರಾ? ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಈ ಎಂಜಾಯ್ಮೆಂಟ್ ಜೊತೆಗೆ ಗೇಮ್ಸು ಕೂಡ ಇಟ್ಕೊಂಡಿರ್ತೀವಿ, ಪ್ರೈಜಸ್ಸು ಇಟ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಆ ದಿನ ಕಳೆದಿದ್ದೇ ಗೊತ್ತಾಗಲ್ಲ. ಹಾಗೆ 12 ಜನ ಇದ್ವಿ ಅಂದಲ್ಲ,
ಅದರಲ್ಲಿ ನಾನು ಫಸ್ಟ್ ಚೀಟಿ ಆಗಿತ್ತು. ನೆಕ್ಸ್ಟ್ ಚೀಟಿ ಯಾರ್ದು ಅಂತೇಳಿ ಚೀಟಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಮಕ್ಳ ಕೈಗೆ ಎತ್ತಿಸ್ತೀವಿ. ಮಕ್ಳ ಕೈಯಲ್ಲಿ ಎತ್ತಿಸಿದಾಗ ಅದು ಯಾರು ಚೀಟಿ ಕೊಡ್ತಾರೋ ಅದನ್ನು ನೋಡೋದು. ನೆಕ್ಸ್ಟ್ ತಿಂಗಳು ನಮ್ಮ ಮನೆಯಲ್ಲೇ ಆಯಿತು, ಶ್ರುತಿದೇ ಆಯಿತು. ಹಾಗಾಗಿ ಆ ಖುಷಿಗೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನೋಡಿ. ತುಂಬ ಚೆನ್ನಾಗಿರುತ್ತಪ್ಪ, ನಮಗೇನು ಚೆನ್ನಾಗಿ ಅನಿಸುತ್ತೆ. ನಾನು ವೇದ, ಹಾಗೆ ಶ್ರುತಿ ನನ್ನ ಮಗಳು. ಇವರು ನಾಗವೇಣಿ, ರೂಪಾ, ಸುಮಮ್ಮ ಅಂತ ಹೇಳಿ, ಇವರು ಮಂಗಳಮ್ಮ ಅಂತ. ಹಾಗೆ ಸುಧಾ, ನಾಗರತ್ನಕ್ಕ, ರೇಖಾ, ಯಶಸ್ವಿನಿ. ನಾವು ಎಲ್ಲ ಗ್ರೂಪ್ ಫೋಟೋ ತಗೊಂಡ್ವಲ್ಲ, ಹಾಗಾಗಿ ನೋಡಿ ಈ ಥರ ಫೋಟೋ ತಕ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಏನೋ ನಮ್ಮ ಲೋಕದಲ್ಲಿ ನಾವೇನೇನೋ ಒಂಥರ ಮಾಡ್ಕೊಂಡು ಫೋಟೋ ತಗೊಂಡಿದ್ದೀವಿ. ಕೊಡಗು ಟೈಪ್ ಇತ್ತಲ್ಲ, ಹಾಗಾಗಿ ಈ ಥರ ಫೋಟೋ ತಗೊಂಡಿದ್ದೀವಿ. ಇರ್ತೀವಿ ಅಂತ ಹೇಳಿದ್ನಲ್ಲ, ಹಾಗಾಗಿ 2 ಬೌಲ್ ತಗೊಂಡಿದ್ದೆ. ಒಂದು ಬೌಲಲ್ಲಿ ಶೇಂಗಾ ಹಾಕ್ಕೊಳ್ಳೋದು, ಒಂದು ಬೌಲ್ ಖಾಲಿ ಬಿಡೋದು, 2 ಕೈಯಲ್ಲಿ ಲೋಟ ಇಟ್ಕೊಂಬಿಡೋದು. ಲೋಟ ಇಟ್ಕೊಂಡು ಅದರಿಂದ ಈ ಬೌಲಿಂದ ತೆಗೆದು ಇದಕ್ಕೆ ಹಾಕೋದು. ಆ ಥರ ಹಾಕೋಬೇಕು. ಯಾರು ಜಾಸ್ತಿ ಶೇಂಗಾನ ಇದು ಮಾಡಿರ್ತಾರೋ ಅವರು ವಿನ್ನರು, ಫಸ್ಟ್ ವಿನ್ನರು. ಗೇಮ್ಸ್ ಇರೋದ್ರಿಂದ ಒಂಥರ ಖುಷಿ. ನಾವು ಪ್ರೈಸಸ್ ಎಷ್ಟಿರ್ತೀವೋ, ಪ್ರೈಸ್ ಬರುತ್ತೋ ಏನೋ ಗೊತ್ತಿಲ್ಲ, ಎಲ್ಲರೂ ಆ್ಯಕ್ಟಿವ್ ಆಗಿರ್ತೀವಿ. ಇನ್ನೇನು ರೂಲ್ಸು ಅಂದರೆ, ನಾವು ಯಾರ ಮನೇಲಿ ಗಿಟ್ಟಿರುತ್ತೋ ಅವ್ರು ಮಾತ್ರ ಗೇಮ್ಸ್ ಆಡೋಂಗಿಲ್ಲ. ಅವ್ರು ಆಟ ಆಡಿಸ್ಬೇಕು, ಪ್ರೈಸ್ ಕೊಡಬೇಕು ಅಂತೇಳಿ. ಇನ್ನಿದ್ದರೆಲ್ಲ 11 ಜನರು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ನೋಡ್ಕೋಬೇಕು, ಎಲ್ಲರೂ ಖುಷಿಗೆ ಆಟ ಆಡಬೇಕು. ಎಲ್ರಿಗೂ ಅವಕಾಶ ಇರುತ್ತೆ, ಅವ್ರು ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಎರಡು ಗೇಮ್ಸ್ ಇಟ್ಟಿರ್ತೀವಲ್ಲ, ಹಾಗಾಗಿ ಇನ್ನೊಂದು ಗೇಮ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 2 ಕಲರ್ ಬಳೆ ಹಾರ ಇಟ್ಟಿರ್ತೀನಿ, 3 ಅದರಲ್ಲಿ 6 ಕಡ್ಡಿ ಹಾಕಿದ್ದೀನಿ. ಡೈಸ್ ಈ ಥರ ಉರುಳಿಸಿ ಅದು ನಂಬರ್ಸ್ ಎಷ್ಟು ಬರುತ್ತೋ ಅದನ್ನು ನಾವು ತೆಗಿಬೇಕು, ಕಡ್ಡಿಗಳು ತೆಗಿಬೇಕು. ಹಾಗೆ 6 ಸಲ ಆಟ ಆಡಬೇಕು. ಅದು 6 ಸಲ ಆಟಾಡಿ ಒಳಗಡೆ ಪ್ಲೇಟಲ್ಲಿ ಬಳೆ ಒಳಗೆ ಎಷ್ಟು ಕಡ್ಡಿಗಳು ಇರ್ತಾವೋ ಅಷ್ಟೇ ಕೌಂಟು. ಆ ಥರ ನಂಬರ್ಸು ಅವ್ರು ಜಾಸ್ತಿ ಯಾರ್ದಿರುತ್ತೋ ಅವ್ರು ವಿನ್ನರು. ಆ ಥರ ಈ ಸಲ ಗೇಮ್ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತಪ್ಪ, ತುಂಬ ಎಂಜಾಯ್ ಮಾಡಿದರು ಎಲ್ಲರೂ. ಏನೋ ಒಂಥರ ಖುಷಿ ಅಂದರೆ ಖುಷಿ. ನಾವು ಆಟ ಆಡೋದೇ ಒಂಥರ ನೋಡ್ಕೊಳ್ಳೋದು, ಎಲ್ಲಿ ಗಮನ ಕೊಡಬಾರ್ದು. ನಾವು ಆಟದಲ್ಲಿ ನೋಡ್ಕೊಂಡು ನಾವು ಇದು ಮಾಡಬೇಕು ಅನ್ನೋದೇ ಒಂದು ಇದಿರುತ್ತೆ. ಅದು ನ್ಯೂ ಇಯರ್ ಪಾರ್ಟಿ ಹೊಸ ಟೈಪ್ ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡಿ. ಸೆಕೆಂಡ್ ವಿನ್ನರ್ ಗೇಮ್ಸ್ ಗೆದ್ದವರಿಗೆ ಪ್ರೈಸಸ್ ಇಟ್ಟಿರ್ತೀವಿ. ಓಕೆ ವೇಟ್.
ಒಳ್ಳೆ ಊಟ ಮಾಡ್ತೀವಿ ಅನ್ನಲ್ಲ. ಹಾಗಾಗಿ ನಾನು ಅವತ್ತು ಏನು ಸ್ಪೆಷಲ್ ಮಾಡಿದ್ದೆ ಗೊತ್ತಾ, ರೋಟಿ, ದಾಲು, ಬೆಂಡೆಕಾಯಿ ಫ್ರೈ, ಗೋಬಿ, ಹಾಗೆಯೇ ಶಾವಿಗೆ, ಶೇಂಗಾ ಕೋಸಂಬರಿ, ಹಾಗೆ ಅನ್ನ, ತಿಳಿಸಾರು, ಮದ್ರಾಸ್ ರಸಂ ಮಾಡಿದ್ದೆ, ಹಾಗೆಯೇ ಮಜ್ಜಿಗೆ, ಮೊಸರನ್ನ, ತುಂಬ ವೆರೈಟೀಸ್ ಮಾಡಿದ್ದೆ ಎಲ್ಲರೂ. ಆಮೇಲೆ ದಮ್ ರೂಟು ಮಾಡಿದ್ದೆ, ತುಂಬ ವೆರೈಟೀಸು, ಒಂಥರ 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ದಂಗೆ ಆಯಿತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ನೋಡಿ ಎಷ್ಟು ಖುಷಿ ಅನಿಸುತ್ತಲ್ವಾ, ಇದು ಖುಷಿ ಇನ್ನೇನದ್ರಲ್ಲೂ ಸಿಗಲ್ಲ. ಒಂಥರ ಬೇರೆ ಏನು ಕೊಟ್ಟರು ತೃಪ್ತಿ ಅನಿಸಲ್ಲ. ಹಾಗಾಗಿ ನಾನು ಈ ಥರ ಫುಡ್ಡೀಸ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನನಗೂ ಒಂಥರ ಮನಸ್ಸು ತುಂಬ ಖುಷಿಯಾಯಿತು. ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವೆಲ್ಲ ಹೊಸ ವರ್ಷ ಹೇಗೆ ಆಚರಿಸಿದ್ರಿ, ಯಾವ ಥರ ನೀವು ಎಂಜಾಯ್ ಮಾಡಿದ್ರಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮದೆಲ್ಲ ಈ ಲಾಗ್ ಹೇಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಗಿ ಬರ್ತೀನಿ, ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.